ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅನ್ಮೇಶ್ ನಾಯಕ್. ವೀಕ್ಷಕರೇ, ನಮ್ಮ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ಹಿಂದೆ ಐ ಮಸ್ಕಿ ನ್ಯೂಸಲ್ಲಿ ವರದಿ ಪ್ರಕಟ ಮಾಡಲಾಗಿತ್ತು. ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಬಸ್ಗಾಗಿ ಪರದಾಟ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಪ್ರಕಟ ಮಾಡಲಾಗಿತ್ತು. ನೋಡ್ತಾ ಇದ್ದೀರಾ, ಮಸ್ಕಿ ತಾಲೂಕು ದಿನನಿತ್ಯ ತಾಲೂಕು ಹಾಗೂ ಗ್ರಾಮೀಣ ಭಾಗದಿಂದ ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಮಸ್ಕಿಯಲ್ಲಿ ಸರಿಯಾದ ರೀತಿ ಒಂದು ಬಸ್ ವ್ಯವಸ್ಥೆ ಇಲ್ಲ, ದಿನನಿತ್ಯ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸುದ್ದಿ ಪ್ರಕಟ ಮಾಡಲಾಗಿತ್ತು. ಆ್ಯಂಡ್ ಏನೋ ಈ ಆದರ್ಶ ಶಾಲೆಗೇನೋ ಒಂದು ಬಸ್ನ ಬಿಡ್ತಾರೆ, ಮತ್ತೆ ಎಲ್ಲ ಕಡೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುವಂಥದ್ದು ಇದುವರೆಗೂ ನಡೀತಾ ಇದೆ. ಸರಿಯಾದ ರೀತಿ ಬಸ್ ವ್ಯವಸ್ಥೆ ಇಲ್ಲ. ಇದನ್ನು ಗಮನಿಸಿದಂಥ ಶಾಸಕರು ಕೂಡ ಆ್ಯಂಡ್ ಇವಾಗ ಈ ಒಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಸ್ಕಿ ಘಟಕಕ್ಕೆ ಭೇಟಿ ನೀಡಿದ್ದಾರೆ. ಶಾಸಕರು ಕೂಡ ಇದ್ದಾರೆ, ಮಾತಾಡ್ಸೋಣ ಈ ಕುರಿತು ಏನು ಹೇಳ್ತಾರೆ ನೋಡೋಣ. ಆ್ಯಂಡ್ ಈಗ ಏನಾಗ್ತಾ ಇದೆ ಅಂತಂದರೆ, ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಡಿಪೋಗಳಲ್ಲಿ ಹೊಸ ಬಸ್ಗಳನ್ನು ಬಿಡ್ತಾ ಇದ್ದಾರೆ. ಮಸ್ಕಿ ತಾಲೂಕಲ್ಲಿ ಮಾತ್ರ ಹೊಸ ಬಸ್ಗಳಿಲ್ಲ. ಆ್ಯಂಡ್ ಒಂದು 8-10 ಬಸ್ಗಳು ಸ್ಕ್ರಾಪ್ ಆಗಿದ್ದಾವೆ, ಅಲ್ಲಿ ಕೆಟ್ಟು ನಿಲ್ತಾ ಇದ್ದಾವೆ. ದಿನನಿತ್ಯ ವಿದ್ಯಾರ್ಥಿಗಳು ಪರದಾಡುವಂಥ ಪ್ರಸಂಗ ನಿರ್ಮಾಣ ಆಗಿದೆ. ಸೊ ನಮ್ಮ ಜೊತೆಯಲ್ಲಿ DM ಇದ್ದಾರೆ ಹಾಗೂ ಶಾಸಕರಿದ್ದಾರೆ, ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಮಸ್ಕಿ ತಾಲೂಕಲ್ಲಿ ಗ್ರಾಮೀಣ ಹಾಗೂ ತಾಲೂಕು ಹಾಗೂ ಗ್ರಾಮೀಣ ಭಾಗದಿಂದ ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಸರಿಯಾದ ರೀತಿ ಒಂದು ಬಸ್ ವ್ಯವಸ್ಥೆ ಇಲ್ಲ, ಅಲ್ಲಿ ಬಸ್ಗಳು ಕೆಟ್ಟು ನಿಲ್ತಾ ಇದ್ದಾವೆ, ಸ್ಕ್ರಾಪ್ ಗಾಡಿಗಳು ಹಾಗೆ ಹೊಡಿತಾ ಇದ್ದಾರೆ. ಇನ್ನೊಂದು ವಿದ್ಯಾರ್ಥಿಗಳು ಮತ್ತೆ DMR ಜೊತೆ ಮಾತಾಡಬೇಕಾದ್ರೆ ರೂಢಾಗಿ ಮಾತಾಡ್ತಂತ ವರ್ತನೆ ಮಾಡ್ತಾ ಇದೆ. ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವ ಒಂದು ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಂದು ಹೊಸ ಬಸ್ಗಳು ಯಾಕೆ ಬಿಡ್ತಾ ಇಲ್ಲ? ಇವತ್ತು ಮಸ್ಕಿ ತಾಲೂಕಿನಲ್ಲಿ ಈಗಾಗಲೇ ನೀವು ಹೇಳಿದಂತೆ ವಿದ್ಯಾರ್ಥಿಗಳ ನಾವೆಲ್ಲ ಶಿಕ್ಷಣ ಭಾಳ ಮುಂದುವರಿಬೇಕು. ಈಗಿನ ಮಕ್ಕಳು ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು ಅನ್ನುವಂಥದ್ದು ಕೂಡ ನಮ್ಮೆಲ್ಲರ ಬಯಕೆ. ಇಡೀ ದೇಶ ಇವತ್ತು ರಾಜ್ಯದಲ್ಲಿ ಜನ ಒಂದು ಒಳ್ಳೆಯ ಸುವ್ಯವಸ್ಥಿತವಾಗಿ ಬದುಕನ್ನು ಮುಂದಿನ ಪೀಳಿಗೆ ಕಟ್ಕೋಬೇಕಾದ್ರೆ ಶಿಕ್ಷಣಕ್ಕೆ ನಾವೆಲ್ಲ ಒತ್ತು ಕೊಡಬೇಕಂತೇಳಿ ಇವತ್ತು ನಮ್ಮ ಸರ್ಕಾರ ಪ್ರತಿಯೊಂದು ಶಾಲೆಗಳಲ್ಲಿ ಏನು ಸೌಲಭ್ಯಗಳು ಬೇಕು, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಯಾವ ರೀತಿಯಾಗಿ ಮಕ್ಕಳಿಗೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ, ಅದೇ ರೀತಿಯಾಗಿ ಇವತ್ತು ನಾವು ಶಾಲೆಗಳಲ್ಲಿ ಸರಿಯಾದ ರೀತಿಯಿಂದ ಇವತ್ತು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಹಾಗಾಗಿ ಇವತ್ತು ಎಲ್ಲರ ಮಕ್ಕಳು ಕೂಡ ಇವತ್ತು ಶಾಲೆಗೆ ಹೋಗ್ತಕ್ಕಂಥದ್ದು ಕೂಡ ಒಂದು ಸಂತೋಷದ ವಿಷಯ. ಇವತ್ತೆಲ್ಲರಿಗೂ ಕೂಡ ನಾವು ಅಭಿನಂದನೆ ಹೇಳ್ತೀವಿ. ಇವತ್ತು ನಾವು ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಪ್ರತಿ ಹಳ್ಳಿಗಳಿಗೆ ಮುಟ್ಟಬೇಕನ್ನುವಂಥದ್ದು ಕೂಡ ಮೊದಲಿಂದಲೂ ಕೂಡ ಇವತ್ತು ಶಾಲೆ ಪ್ರಾರಂಭವಾದಾಗ ಯಾವುದೇ ಸಮಸ್ಯೆ ಆಗಲಾರ್ದಂಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಿರಿ ಅನ್ನುವಂಥದ್ದು ನಮ್ಮೆಲ್ಲರ ವಾದ ಇದೆ. ಹಾಗಾಗಿ ಕೆಲವೊಂದು ಸಾರಿ ಈಗ ಏನಾಗಿದೆ ಅಂದರೆ, ಕೆಲವೊಂದು ಕಡೆಯಿಂದ ಬರಬೇಕಾದಾಗ ಇವತ್ತು ನಾವು ಫ್ರೀ ಕೊಟ್ಟಿರೋದ್ರಿಂದ ಬಸ್ ಫ್ರೀ ಕೊಟ್ಟಿದ್ದೀವಿ. ಇವತ್ತು ಪ್ರತಿಯೊಂದು ಬಸ್ಸುಗಳು ಇವತ್ತು ಫುಲ್ಲಾಗಿ ಬರ್ತಾಯಿದ್ದಾವೆ. ಅಂಥ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಹೇಳಿದ್ದೀವಿ, ಈ ಡಿಪೋ ಮ್ಯಾನೇಜರ್ಗಳಿಗೆ ಎಲ್ಲ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಕ್ಕೆ ಯಾವುದೇ ಕಾರಣಕ್ಕೂ ಸ್ಕೂಲ್ ಮಕ್ಕಳುಗಳಿಗೆ ತೊಂದರೆ ಆಗಬಾರ್ದು. ನೀವು 8:30ಯಿಂದ 9 ಗಂಟೆವರೆಗೆ ಆ ವಿದ್ಯಾರ್ಥಿಗಳನ್ನು ಅವರು ಎಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಮುಟ್ಟಿಸುವಂಥ ಕೆಲಸ ಮಾಡಿರಿ. ಎಲ್ಲರೂ ಕೂಡ ಜವಾಬ್ದಾರಿ ತಗೊಳ್ರಿ ಅಂತ ಹೇಳಿದ್ವಿ. ಇವತ್ತು ಡಿಪೋ ಮ್ಯಾನೇಜರ್ ಹೊಸ್ದಾಗಿ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ಏನು ಭಾಷೆ ಸ್ವಲ್ಪ ಬದಲಾವಣೆ ಆಗ್ತದೆ. ಅವರು ಇಲ್ಲೇ ಹುಮನಾಬಾದ್ ಬೀದರಿಂದ ಬಂದಿದ್ದಾರೆ. ಹಾಗಾಗಿ ಸ್ವಲ್ಪ ಇಲ್ಲಿ ಹೊಂದಾಣಿಕೆ ಆಗಬೇಕು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅವ್ರ ಜೊತೆಗೆ ಸಹಕಾರ ಮಾಡಿರಿ ಅಂತೇಳಿ ನಾವು ಹೇಳಿದ್ದೀವಿ. ಯಾಕಂದರೆ ಹೊಸ್ದಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ತಾಲೂಕನ್ನು ಮತ್ತೆ ಹಿಡಿತದಲ್ಲಿ ತೊಗೋಬೇಕಾದ್ರೆ ಅವ್ರಿಗೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದರೆ ಕಂಡಕ್ಟರ್ಗಳು, ಡ್ರೈವರ್ಗಳು, ಕೆಲಸ ಮಾಡೋಂಥವ್ರನ್ನ ಎಲ್ಲರನ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ಇವತ್ತು ಯಾವುದೇ ಜನರು ಬೇಡಿಕೆಗಳನ್ನು ತಂದಾಗ ಅವರಿಗೆ ಒಳ್ಳೆ ರೀತಿಯಿಂದ ಮಾತನಾಡುವಂಥದ್ದನ್ನು ಅಧಿಕಾರಿಗಳು ಕಲ್ಕೋಬೇಕು. ಯಾಕಂದರೆ ನೀವು ಅದೇ ಸ್ಥಾನದಿಂದ ಬಂದಿರ್ತೀರಿ, ಸ್ವಲ್ಪ ಯಾವುದು ಕೂಡ ಡಿಫ್ರೆನ್ಸ್ ಆಗಲಾರ್ದಂಗೆ ಮಾತನಾಡ್ತಕ್ಕಂಥದ್ದನ್ನು ಮೊದಲು ಕಲ್ಕೊಳ್ರಿ. ಮಾತು ಸರಿಯಾಗಿ ಆಡಿದ್ರೆ ಯಾರೂ ಜನ ತೊಂದರೆಗೋಗಲ್ಲ. ಆದರೆ ಶಿಕ್ಷಣಕ್ಕೆ ಮಾತ್ರ ನೀವು ಯಾವತ್ತೂ ಕೂಡ ತೊಂದರೆ ಕೊಡಬೇಡ್ರಿ. ಅದನ್ನೇನಾದರೂ ಮಾಡಿದ್ರೆ ನಾವು ಆ್ಯಕ್ಷನ್ ಮಾಡಬೇಕಾಗ್ತದೆ. ಇವತ್ತು ನಾವೆಲ್ಲ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದ್ರ ಮೂಲಕ ಇವತ್ತು ಶಿಕ್ಷಣ ಕೊಡಿಸ್ತಾ ಇದ್ದೀವಿ. ಇವತ್ತು ಬಸ್ಸಿನ ಜವಾಬ್ದಾರಿಯನ್ನು ಈಗಾಗಲೇ 3-4 ಜನಕ್ಕೆ ಹೇಳಿದ್ದೀವಿ. ಇವತ್ತು ಮಸ್ಕಿಯಿಂದ ಯಾವುದೇ ತೊಂದರೆ ಆಗಲಾರ್ದಂಗೆ ಲಿಂಗಸೂರಿಗೆ ಮುಟ್ಟಿಸುವಂಥದ್ದು. ಈ ಕಡೆ ಎಲ್ಲಿ ಹಳ್ಳಿಗಳಲ್ಲಿಲ್ಲ ಆ ಹಳ್ಳಿಗಳಿಂದ ಕೂಡ ಮಕ್ಕಳನ್ನ ಈ ಕಡೆ ಮಸ್ಕಿ ಕರ್ಕೊಂಬರ್ತಕ್ಕಂಥದ್ದು. ಪ್ರತಿಯೊಂದು ಈ ಕಡೆ ಕೌತಾಳ ಬಸ್ಗಳಿರ್ಬೋದು ಎಲ್ಲವನ್ನೂ ಕೂಡ ಮೊದಲು ಸಲೀಸಾಗಿ ಮಾಡ್ರಿ ಅನ್ನುವಂಥದ್ದನ್ನು ಈಗಾಗಲೇ ಅವರಿಗೆ ನಾವು ಹೇಳಿದ್ದೀವಿ. ನಿಮ್ಮ ಮಾಧ್ಯಮದಲ್ಲಿ ಭಾಳ 2-3 ದಿನ ಓಡಿದೆ. ಇವತ್ತು ಮಸ್ಕಿಯಲ್ಲಿ ಭಾಳ ಪ್ರಾಬ್ಲಮ್ ಆಗಿದೆ ಅನ್ನುವಂಥದ್ದನ್ನು ನಾವು ನಿನ್ನೆ ಮಾಡಬೇಕಾಗಿತ್ತು. ಬೇರೆ ನನಗೆ ಕರೆಂಟ್ ಇಲ್ಲ ಅಂತೇಳಿ ಆ ಭಾಗದ ರೈತರು 3 ಪಂಚಾಯತಿಯಿಂದ ಇವತ್ತು ನಿನ್ನೆ ಅಲ್ಲಿ ಅಧಿಕಾರಿಗಳ ಮೀಟಿಂಗ್ ಕರೆದು ಅಲ್ಲಿರ್ತಕ್ಕಂಥ ರೈತರಿಗೆ ಕರೆಂಟ್ ಕೊಡುವ ಒಂದು ವ್ಯವಸ್ಥೆಯ, ಅದರ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಇವತ್ತು ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯನ್ನು ಚಾಲು ಮಾಡಬೇಕನ್ನುವಂಥದ್ದು ಇವತ್ತು ಜನರ ಬೇಡಿಕೆ ಇದ್ದಾಗ ನಾಳೆ
ಶುಕ್ರವಾರದಿಂದ ಕಂಪ್ಲೀಟಾಗಿ ಇಡೀ 21 ಪಂಚಾಯತಿಗಳಲ್ಲಿ ನರೇಗಾ ಎಟ್ ಅ ಟೈಮ್ ಸ್ಟಾರ್ಟ್ ಆಗಬೇಕಂತೇಳಿ ಯುವಗಳಿಗೆ ಇಲ್ಲಿರ್ತಕ್ಕಂಥ ಪಿ ಡಿ ಒಗಳಿಗೆ ಕೂಡ ವಾರ್ನ್ ಮಾಡಿದ್ದೇವೆ. ಇವತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಲಾರ್ದಂಗೆ ಎಲ್ಲ ಅಧಿಕಾರಿ ವರ್ಗ ನಾವು ಎಲ್ಲರೂ ಕೂಡ ಅದನ್ನು ನೋಡಿಕೊಳ್ತೀವಿ. ಸರ್, ಬೇರೆ ಕ್ಷೇತ್ರದಲ್ಲಿ ಹೊಸ ಬಸ್ಗಳೆಲ್ಲ ಬಿಟ್ಟಿದ್ದಾರೆ, ಮಸ್ಕಿ ಕ್ಷೇತ್ರದಲ್ಲಿ ಮಾತ್ರ ಹೊಸ ಬಸ್ಗಳಿಲ್ಲ. ಬೇರೆ ಕ್ಷೇತ್ರದಲ್ಲಿ ಯಾವುದಿಲ್ಲ, ಸಿನ್ನೂರಲ್ಲಿ ಅವ್ರು ಯಾವುದೋ ಒಂದು ಉಳಿಕೆ ಅನುದಾನದಿಂದ ಮಾಡಿದರು. ಆದರೆ ನಾನು ಈಗ ಪ್ರಯತ್ನ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಕೊಡಿಸ್ಲಿಕ್ಕೆ. ಈಗಾಗಲೇ ನಾವು ನಮ್ಮ ಮಿನಿಸ್ಟರ್ ಹತ್ರ ಕೂಡ ಮಾತನಾಡಿದ್ದೀವಿ. ಅದನ್ನು ನೋಡಿಕೊಂಡು ಇಲ್ಲಿ ಎಷ್ಟು ಬೇಕಾಗ್ತಾವೆ ಇನ್ನೊಂದು 8-10 ಬಸ್ ಅಂತಾರೆ ಇವರು, ಅದನ್ನು ಮಾಡಿಸ್ಕೊಡ್ತಕ್ಕಂಥದ್ದು ಕೂಡ ನಾವು ಈ ಮುಂದಿನ ಈ ಒಂದು ಎಲ್ಲ ಸರ್ಕಾರ ಆದಮೇಲೆ ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಮತ್ತು ಡಿಪೋ ಮ್ಯಾನೇಜರ್ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ. ಈ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇಲ್ಲ, ನಮ್ಮಲ್ಲಿ ಇದ್ದಂಥ ರಿಸೋರ್ಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಟೈಮಿಂಗ್ ಬಸ್ ಕೊಡ್ತಾ ಇದ್ದೀವಿ. ಯಾವುದೂ ಕೂಡ ವಿಳಂಬ ಮಾಡ್ತಾ ಇಲ್ಲ. ಅದರಲ್ಲಿ ಸ್ಪಂದನೆ ಎಲ್ಲ ಮಕ್ಕಳಿಗೆ ಕೂಡ ಮಾಡ್ತಾ ಇದ್ದೀವಿ. ನಾನು ಬೀದರ್ನವ್ರು ಆಗಿರೋದ್ರಿಂದ ಭಾಷೆ ವ್ಯತ್ಯಾಸ ಆಗಿರ್ಬೋದು ವಿನ ಯಾವುದೇ ಮಕ್ಕಳಿಗೆ ಕೂಡ ಹಿಂಗೆ ಮಾತಾಡಬೇಕು, ಸಾರ್ವಜನಿಕರಿಗೆ ಇದು ಮಾಡಬೇಕಂತೇಳಿ ಇಲ್ಲ. ಭಾಷೆ ವ್ಯತ್ಯಾಸ ಅಲ್ಲಿ ಲೋಕಲ್ ಇಲ್ಲಿ ಲೋಕಲ್ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ದರಿಂದ ಇಲ್ಲಿನ ಎಲ್ಲ ಸಾರ್ವಜನಿಕರು ಮತ್ತು ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಯಾಕಂದರೆ ಇದು ನಿಮ್ಮದೇ ಡಿಪೋ, ನಿಮ್ಮದೇ ಬಸ್ಸು, ನಿಮ್ಮದೇ ವಾಹನಗಳು, ಅವು ಎಲ್ಲ ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಸಂಚಾರಕ್ಕಾಗಿ ಇದ್ದಾವೆ. ನಾವೆಲ್ಲರೂ ಸೇರಿ ಘಟಕವನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಅಂಥೇಳಿ ಆಸೆ ಪಡ್ತೀನಿ. ಧನ್ಯವಾದಗಳು.